ಹಬಿ ನಿಮಗೆ ಎಷ್ಟು ಬುದ್ಧಿ ಹೇಳಿದ್ರು ಅರ್ಥ ಆಗಲ್ಲ ಅಲ್ವಾ? ನಿಮಗೆ ಬುದ್ಧಿ ಹೇಳೋದು ಒಂದೇ, ಡಾಕ್ಟರ್ಗೆ ಸ್ಟಿಕ್ ಕಟ್ಟೋದು ಒಂದೇ. ರೇ ಜಾತಿ ಸಂಬಲ್ದಿನಿವ್ರ ಬಾಯಿನ ಸ್ವಲ್ಪ ಬೇಗ ಹಿಡಿದು ಮಾತಾಡ್ರೆ, నేను ಆಡೋ ಮಾತು ಒಂದು ಅರ್ಥ ಬಿಡಬೇಡ್ರೆ. ನಮ್ಮನ್ನ ಏನು ಅನ್ಕೊಂಡ್ಬಿಟ್ಟಿದ್ರ? ನಾವು ಕಂಡ್ರೆ ನಿಮ್ಮ ಯಜಮಾನಪ್ಪ ಕಟ್ಕೊಂಡಿರೋ ಗಂಡು ನನ್ನ ನಾಯಿಗೆ ಹೋಲಿಸ್ತಾ ಇದ್ರಲ್ಲ, ಒಂದನ್ನ ಸ್ಪಷ್ಟವಾಗಿ ತಿಳ್ಕೊಂಬಿಡಿ. ಪಕ್ಷ ನಾವೇನಾದ್ರೂ ನಾಯಿನೇ ಆಗಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ನಿಮ್ಮ ಹೊಕ್ಕಳು ತುಂಬಾ ಚಿಕ್ಕ 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 ತೂತ್ಗಳು ಬಿದ್ದಿರೋವು. ಮಾತಾಡ್ತಾರೆ ಎಕ್ಸ್ಕ್ಯೂಸ್ ಮೀ, ಡೋಂಟ್ ಟಾಕ್ ರಬೇಶ್. ಈಗ ಇಂಜೆಕ್ಷನ್ ಹಾಕೋದು ಹೊಟ್ಟೆಗಲ್ಲ, ಹೊಟ್ಟೆಗೆ. ಮಹಿಳಾ ಸಂಘದ ಮೀಟಿಂಗ್ ಬನ್ನಿ ಅಂತ ಕರೆದಿದೆ, ಯಾಕ್ರಿ ಬಂದಿಲ್ಲ? ರೇ ನಾನೇನು ಕಾಂಜಿ ಪಿಂಚಿ ಅನ್ಕೊಂಡ್ಬಿಟ್ಟಿದ್ರೇನ್ರಿ? ಗಂಡುಗಳ ವಂಶದ ಕಟ್ಟ ಕಡೆ ತುಂಡು ಕಂಡ್ರೆ ನಾನು ಆ ನಿಮ್ಮ ಕಿತ್ತೋಗಿರೋ ಮಹಿಳಾ ಸಮಾಜಕ್ಕೆ ಬಂದು ಅದು ಏನ್ರಿ ಕಿಸಿಲಿ, ಹಾಗಾಗಿ ನಾನು ಬೋರ್ನು ಅಲ್ಲಿರೋ ಮೆಂಬರ್ಸ್ಗೆ ಹಸ್ಬೆಂಡ್ ನ ಹೇಗ್ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದೀನಿ ಅಂತ ತೋರ್ಸ್ಬೇಕಾಗಿತ್ತು. ಅದಕ್ಕೆ ನಿಮ್ನ ಅಲ್ಲಿ ಕರೆದಿದ್ದು. ನೀವ್ ಅಲ್ಲಿ ಬರ್ದೆ ಎಸ್ಕೇಪ್ ಆಗಿದ್ರ ಅಲ್ವಾ? ಅದೇ ಮಹಿಳಾ ಸಂಘದವ್ರ ಮನೆಗೆ ಬಂದಾಗ ಪ್ರೀತಿ 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 ಅನುಷಾ ಅನುಷಾ ಅಂತ ಅನ್ಕೊಂಡು ಟೇಲಲ್ಲಿ ಹಾಡ್ಕೊಂಡು ಬರ್ತೀರಾ? ಯಾರಾದ್ರೂ ಮನೆಗೆ ಬಂದಿದ್ದಾರೆ ಅಂದ್ರೆ ಅವ್ರನ್ನ ಏನು ಅಂತ ಭಾವಿಸ್ತೀವಿ, ಅತಿಥಿಗಳು ಅಂತ ಭಾವಿಸ್ತೀವಿ ಕಂಡ್ರೆ. ಹಾಗಾಗಿ ನಾವು ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತೀವಿ, ಸ್ವಲ್ಪ ಹೊತ್ತು ಹರಟೆ ಹೊಡಿತೀವಿ, ಸ್ವಲ್ಪ ಪ್ರೀತಿಯಿಂದ ನಡ್ಕೋತೀವಿ. ಏನೋ ಭಗವಂತ ಕೊಟ್ಟಂದ್ರೆ ಅದು ಇದು ತಂದು ತಿನ್ನಿಸ್ತೀವಿ. ಏನ್ರಿ ಇದ್ರಲ್ಲಿ ತಪ್ಪು? ಮಾತಾಡ್ತಾರೆ ಮಾತ ನಿಮ್ ಜೊತೆ ಟಾಕ್ ಮಾಡ್ತೀನಲ್ಲ, ನನ್ಗೆ ಬುದ್ಧಿನೇ ಇಲ್ಲ, ಟೈಮ್ ವೇಸ್ಟ್. ನಿಮ್ಮನ್ನ ಕಟ್ಕೊಂಡು ಸಾಕಾಗಿ ಹೋಗಿದೆ ನನಗೆ. ಒಂದನ್ನ ಸ್ಪಷ್ಟವಾಗಿ ತಿಳ್ಕೊಂಬಿಡಿ ಜಾತಿ ಚಂಪಲ್ತೀನಿ ಅವರೇ. ಬರೀ ನಿಮಗೆ ಮಾತ್ರ ಅಲ್ಲ, ನಮಗೆ ಈ ಗಂಡುಗಳ ವಂಶದ ಕಟ್ಟ ಕಡೆ ತುಂಡಿಗೆ ಕೂಡ ಸಾಕಾಗೋಗಿದೆ. ಅದಕ್ಕೆ ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ, ನಮ್ಮ ಅಣ್ಣಂಗ್ ಬೈಯದೆ ಒಂದ್ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ. ನೋಡಮ್ಮ ಪಾಪ ನಮ್ಮ ಯಜಮಾನ್ರ ಮನ್ಸು ಎಷ್ಟು ಸೂಕ್ಷ್ಮ. ನೀವ್ ಆ ಮನ್ಸಿಗೆ ಸುತ್ತಿ ತಗೊಂಡ್ ಬಡ ಬಡ ಅಂತ ಬಡಿತಿದ್ರಲ್ಲ, ನೀವ್ ಮಾಡ್ತಿರೋದು ಸರಿನಾ? ಅಲ್ಲಮ್ಮ, ಇರೋನು ಒಬ್ಬ ಗಂಡ, ಅವನ ಚೆನ್ನಾಗಿ ನೋಡ್ಕೊಳ್ಳೋದು ಬಿಟ್ಟು ಕೂಗಾಡ್ತೀಯಲ್ಲ, ಇದು ಸರಿನಾ? ಅಲ್ಲ, ಎಲ್ರು ಇವ್ರಿಗೆ ಸಪೋರ್ಟ್ ಮಾಡ್ತಿದಾರಲ್ಲ, ನನ್ನ ಮನ್ಸಲ್ಲಿ ಎಷ್ಟು ನೋವಿದೆ ಅಂತ ಯಾರಾದ್ರೂ ಅರ್ಥ ಮಾಡ್ಕೊಂಡಿದ್ದೀರಾ? ಈಚೆಗೆ ಇವ್ರ ಫೇಸ್ ನೋಡಿದ್ರೆ ಅಸಹ್ಯ ಆಗುತ್ತೆ. ಇಷ್ಟ್ರ ಮೇಲೆ ಯಾರು ಏನು ಮಾತಾಡೋದೇ ಬೇಡ. ಅಲ್ಲ, ಅಸಹ್ಯ ಮಾಡ್ಕೊಂಡು ಒಂದೇ ಮನೇಲಿ ಇರೋಂತ ಅವಶ್ಯಕತೆ ಏನಿದೆ? ಹಂಗಂತ ನಾನ್ ಮನೆ ಬಿಟ್ಟು ಹೋಗಕ್ಕಾಗಲ್ಲ. ಯಾವನ್ರಿ ನಿಮ್ಮನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿತ್ತು? ಏನು ನಮ್ಮ ವಂಶ ನಿಮ್ಮ ವಂಶದ ಕಾಂಚಿ ಪಿಂಚಿ ವಂಶ ಅನ್ಕೊಂಡ್ಬಿಡ್ತೀರೇನ್ರಿ? ಒಂದನ್ನ ತಿಳ್ಕೊಂಬಿಡಿ ಜಾತಿ ಚಂಬಲ್ತೀನಿ ಅವರೇ. ಈ ಯುದ್ಧದಲ್ಲೇ ಫಿರಂಗಿ ಬರುತ್ತಲ್ಲ, ಆ ಫಿರಂಗಿಯ ಬಾಯಿಗೆ ಎಡಗೈಯಿಂದ ಮದ್ದನ್ನು ಎಕ್ಕಿ ಬಲಗೈಯಿಂದ ಬೆಂಕಿಯನ್ನು ಎಕ್ಕಿ ಬಾಂಬನ್ನು ಡಮಾರ್ ಎಂದು ಸಿಡಿಸಿ ಶತ್ರು ಪಕ್ಷದವರ ರುಂಡ ಮುಂಡಗಳನ್ನು ಚೆಂಡಾಡಿದಿವೆ ವಿರಹ ನಂಬಿಕೊಂಡು ಬಂದ ಹೆಂಡತಿಯನ್ನ ಅಥವಾ ಒಂದು ಹೆಣ್ಣನ್ನ ನಾವು ಮನೆ ಬಿಟ್ಟು ಕಳಿಸ್ತಂತವ್ರಲ್ಲ. ನಮ್ಮ ವಂಶದ ಬಗ್ಗೆ ನಿಮಗೆಲ್ಲ ಅರ್ಥ ಆಗತ್ತೆ. ಯಾರು ನೀವ್ಯಾರು ಮನೆ ಬಿಟ್ಟು ಹೋಗ್ಬೇಡಿ. ನಾನಿದ್ದೀನಲ್ಲ ಈ ಗಂಡಿಗೆ ಕಟ್ಟ ಕಡೆ ತುಂಡು, ನಾನೇ ಹೋಗ್ತೀನಿ. ನೀವೆಲ್ಲರೂ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯಿಂದ ಬದುಕೆ ಹೋಗ್ರೆ. ಪಾವ ಗಂಡ ಹೆಂಡತಿ ಮೇಲೆ ಸಣ್ಣ ಪುಟ್ಟ ವಿಷಯಕ್ಕೆ ಮನಸ್ತಾಪ ಬಂದೇ ಬರುತ್ತೆ. ಅಷ್ಟು ಚಿಕ್ಕ ವಿಷಯಕ್ಕೆ ನೀವು ದೊಡ್ಡ ಮನಸ್ಸು ಮಾಡ್ಕೊಂಡು ಮನೆ ಬಿಟ್ಟು ಆಚೆ ಹೋಗ್ತೀನಿ ಅಂತಾರಲ್ಲ, ನನ್ನ ದಂಡ ಪಿಂಡ ಅಂತ ಯಾರು ಕರೀತಾರ? ಬಾವ ನಿಮ್ಮ ಕಾಲಿಗೆ ಬಿದ್ದು ಕೇಳ್ಕೊತೀನಿ, ದಯವಿಟ್ಟು ಈ ಮನೆ ಬಿಟ್ಟು ಹೋಗ್ಬೇಡಿ. ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನನಗೆ ಕಣ್ಣೀರ್ಸ್ಕೊಂಡ್ರೆ ಇದು ಕಣ್ಣೀರಲ್ಲ ಬಾವ, ಪನ್ನೀರು. ಅಳಿಯಂದ್ರ ತಾವತ್ ಎಲ್ಲಿದ್ದೋ ಏನು, ಒಳ್ಳೆ ನಾಯಿ ತರ ಬೀದಿ ತಿರ್ಕೊಂಡು ಬಿದ್ದಿರೋರು ತಾವು. ಈ ಮನೆಗೆ ಹೊರಗಿನಿಂದ ಬಂದಿರೋರು ತಾವು. ಹೊರಗಿನಿಂದ ಬಂದು ನನ್ನ ಒಳ ಮನಸ್ಸನ್ನ ಏಕಾಏಕಿ ಗೆದ್ದು ಬಿಟ್ರಿ ನೀವು. ಅವ್ರಿಗೆ ನಾನೇನೋ ಅವರು ಅಂತ ಕರೆಯೋದು? ಆವಾಳು ನೀವು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸದಲ್ಲಿ ಅವರಿಗೆ ಕಾಲಭಾಗ ಪ್ರೀತಿ ವಿಶ್ವಾಸ, ಕಾಲಭಾಗ ಏನು ಬಂತ್ರಿ? ಕಿಂಚಿತ್ತು ಕೂಡ ಅವ್ರಿಗಿಲ್ಲ. ಒಬ್ಬ ಪರಿಪೂರ್ಣ ಗಂಡಸಾಗಿ ನಾನು ನಿಮಗೆ ಬೋಧನೆ ಮಾಡ್ತಾ ಇದ್ದೀನಿ ಅಳಿ ಅಂದ್ರೆ, ಯಾವುದೇ ಕ್ಷುಲ್ಲಕ ಕಾರಣಕ್ಕೂ ಕೂಡ ನಿಮ್ಮ ಹೆಂಡತಿರನ್ನ ಬಿಟ್ಟು ಮನೆ ಬಿಟ್ಟು ಆಚೆ ಹೋಗಬೇಡಿ. ತಮ್ಮ ಕೈಯಿಂದ ಹೋಗೋದಕ್ಕೂ ಸಾಧ್ಯ ಇಲ್ಲ ಬಿಡಿ. ಯಾಕೆ ಬಾವ? ತಾವು ಮದುವೆ ಆಗಿರೋದು ಏನು ಸಾಮಾನ್ಯದವ್ರನ್ನೇ? ನನ್ನ ದೇವರು ಕೊಟ್ಟ ತಂಗಿನ ಮನೆ ಬಿಟ್ಟು ಆಚೆ ಹೋಗ್ತೀನಿ ಅಂತ ಕಾಲಕ್ಕೆ ವಸ್ತುಲ ಮೇಲೆ ಹಂಗಂಗೆ ಅಡ್ಡಡ್ಡ ಮಲಗಿಸ್ಬಿಡ್ತಾಳೆ. ಗುಡ್ಲಪ್ಪ, ನೀನ್ ಹೀಗೆ ಅಳ್ತಾ ಕೂತ್ಕೊಂಡ್ಬಿಟ್ರೆ ಮನೆ ಬಿಟ್ಟು ಹೋಗಿರೋ ನಿಮ್ಮ ಅಣ್ಣ ನಮ್ಮ ಭಾವ ಮನೆಗ್ ಬಂದ್ಬಿಡ್ತಾರ? ಏನಪ್ಪ, ನಮ್ಮ ಅಣ್ಣ ಮನೆ ಬಿಟ್ಟು ಹೋಗಿ 10 ದಿವಸ ಆಯ್ತು. ಅವ್ನ ಎಲ್ಲಿದ್ದಾನೆ ಅಂತ ಹುಡ್ಕೊಂಡ್ ಬರೋದ್ ಬೇಡ್ವಾ? ಮನೆ ಬಿಟ್ಟು ಹೋಗಿರೋ ನಿಮ್ಮ ಅಣ್ಣ ಇಂತ ಜಾಗದಲ್ಲಿ ಇದೀನಿ ಅಂತ ಫೋನ್ ಮಾಡಿ ಹೇಳಿದ್ರೆ ನಾನು ಹೋಗಿ ಕರ್ಕೊಂಡ್ ಬರ್ಬೋದಾಯ್ತು. 10 ದಿವಸದಿಂದ ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿದ್ದಾರೆ. ನಮ್ಮ ಅತ್ತೆ ನಮ್ಮ ಅಣ್ಣನ್ ಬೈಬೇಕಾದ್ರೆ ನೀವ್ ಯಾರು ಸಪೋರ್ಟೇ ಮಾಡಿಲ್ಲ. ಅಲ್ಲೋ, ಹಳೆ ಗಾಯನ ಹಳೆ ನೋವನ್ನ ಯಾವತ್ತೂ ಕೆರಿಬಾರ್ದು. ಅದರಿಂದ ದುಃಖ ಜಾಸ್ತಿ ಆಗುತ್ತೆ. ದುಃಖ ಜಾಸ್ತಿ ಆದಾಗ ಕೇಸರಿ ಬಾತ್ ತಿನ್ಬೇಕು. ಲೇ ಚಂಪಾ, ಬರಲೇ.
ಯಾಕೆ ಜೋಡಿ ಜುಟ್ಟು ಕರ್ದಿದ್ದು? ನಂಗೆ 5 ನಿಮಿಷದಲ್ಲಿ ಕೇಸರಿ ಬಾತ್ ಮಾಡ್ಕೊಂಬ ಹೋಗೆ. ಯಾಕೆ ನಮ್ಮ ಯಜಮಾನ್ರು ಮನೆ ಬಿಟ್ಟು ಹೋಗಿ 10 ದಿವಸ ಆಯ್ತಲ್ಲ ಖುಷಿಗ? ಕೇಸರಿ ಬಾತ್ ತಿಂದ್ರೆ ದುಃಖ ಕಡಿಮೆ ಆಗುತ್ತಂತೆ. ಯಾವ ಅಯೋಗ್ಯ ಹೇಳಿದ್ದು? ಈ ಅಯೋಗ್ಯನೇ. ಯಾಕಲೆ ಬಸ್ರಿ ಬೈಕೆನಾ? ನೋಡು ಕೇಸರಿ ಬಾತ್ ಅಲ್ಲ, ಇವತ್ತಿಂದ ಊಟ ತಿಂಡಿ ಕಾಫಿ ಎಲ್ಲ ಬಂದು. ಲೇ ಚಂಪಾ, ನೀನ್ ಏಕಾಏಕಿ ಊಟ ತಿಂಡಿ ಎಲ್ಲ ಬಂದ್ ಮಾಡ್ಬಿಟ್ರೆ ನಾವೆಲ್ಲ ಹೋಗೋಣ? ನಮ್ಮ ಯಜಮಾನ್ರು ಈ ಮನೇಲಿ ಇಲ್ಲ ಅಂದ್ಮೇಲೆ ನೀವಿದ್ದೇನ್ ಪ್ರಯೋಜನ? ಎಲ್ಗಾದ್ರೂ ಹೋಗಿ. ಚಂಪಾ, ಅವರು ನನ್ನ ಯಜಮಾನ್ರು. ಇಟ್ಕೊಳ್ರಿ, ನಾನು ಎಲ್ಲಿ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದ್ದೀನಿ. ಕಟ್ಕೊಂಡ್ರ ಗಂಡ ನಮ್ಮ ಮನೆಯಿಂದ ಓಡಿಸಿದ್ರಲ್ಲ, ನೀವು ಮಾಡಿದ್ರು ಸರಿನಾ? ನನ್ನ ಮಗನಿಗೋಸ್ಕರ ನೀವಿಬ್ರು ಯಾಕಮ್ಮ ಕಿತ್ತಾಡ್ತಿಲ್ಲ? ಪಾಪ ನನ್ನ ಮಗ ಎಲ್ಲ ಆಯ್ಕೊಂಡು ತಿಂತಾ ಇದ್ದನೋ ಏನೋ. ಒಬ್ಬರಿಗಾದ್ರೂ ಚಿಂತೆ ಬಿಡುವ. ಬಿಟ್ಲಾ ಜಾಜತ್ಗೆ ನೀವು ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಡೋದು ಸಾಕು, ನಾನು ಹೋಗಿ ಬಾವನ್ ಹುಡ್ಕೊಂಬರ್ದು ಸಾಕು. ಪಾಪ ಮನೆಗ್ ಬರೋರ್ಗು ನಾನು ಯಾವ ಮಸಾಲೆ ದೋಸೆನೂ ತಿನ್ನಲ್ಲ. ಈ ಸಾರಾಯಲ್ಲಿರೋ ಸುಖ ನಮ್ಮ ತಾಯಣಿಗಳ ಸಂಸಾರದಲ್ಲಿ ಇಲ್ಲ ಕಣಪ್ಪ. ಓ, ಯಾರೋ ಸರಿಯಾಗಿ ಕುಡ್ಕೊಂಬಂದ್ಬಿಟ್ಯಾನೆ ನೋಡಿ. ನೀವೆಲ್ಲ ಇಲ್ಲೇ ರೀ, ನಾನು ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ. ಪಾಂಡುರಂಗ ಗಂಡುಗಲಿ ಇವರು ಗಡ್ಡ ಬಿಟ್ರೆ ನಮ್ಗೆ ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. ಏನಿದು ದೇವದಾಸ ಆಗ್ಬಿಟ್ಟಿದ್ಯಾ? ಗಡ್ಡ ಬಿಟ್ರೆ ಮಾತ್ರ ಕಣ ಈ ದಡ್ರಿಗೆ ದೇವಿದಾಸ ಅಂತ ನಂಬಿಕೆ ಬರೋದು. ಅಯ್ಯೋ ನನ್ನ ಮಗನೇ, ಎಷ್ಟು ದಿನ ಈ ಗಡ್ಡನ ಎಲ್ಲಿಟ್ಟಿದ್ಯಪ್ಪ? ಒಳ್ಳೆ ಪೊದೆ ತರ ಬೆಳ್ಕೊಂಡಿದ್ಯಲ್ಲೋ. ಹಕ್ಕಿ ಪಕ್ಷಿಗಳು ಗೂಡು ಕಟ್ಟೋದಕ್ಕೂ ಮುಂಚೆ ಗಡ್ಡನ ತೆಗೆದು ಬಿಡು. ಏನೋ ಯಜಮಾನ್ರೆ, ನಿಮ್ಮನ್ನ ಏನು ಅಂತ ಮಾತಾಡಿಸ್ಲಿ, ಬಾಯಿಂದ ಮಾತೇ ಬರ್ತಾ ಇಲ್ಲ. ಹೃದಯ ಪಕ್ಕಕ್ಕೆ ಬಂದ್ಬಿಟ್ಟಿದೆ. ಹಂಗಂತ ಆಚೆ ಕುಗಿದ್ಬಿಟ್ಟಿಯ, ನಿಂತ ಜಾಗದಲ್ಲೇ ನಿಗದ್ಕೊಂಡ್ಬಿಡ್ತೀಯ. ಕೊಟ್ಬಿಟ್ಟಿದ್ದೀರಾ? ಹೌದು ಕಣೆ, ಕುಡಿಲಿಲ್ಲ ಅಂದ್ರೆ ಆ ದೇವದಾಸನ ಪಾತ್ರಕ್ಕೆ ನ್ಯಾಯ ಒದಗಿಸಕ್ ಆಗಲ್ಲ. ನೀನಾಸಂ ನಾಟಕನ ಇಷ್ಟೊಂದು ರಿಯಲಿಸ್ಟಿಕ್ ಆಗಿ ಆಕ್ಟ್ ಮಾಡ್ತೀರಾ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಮೊದ್ಲು ಈ ಕುಡಿಯೋದನ್ನ ನಿಲ್ಸಿ ಶೇವ್ ಮಾಡಿ. ನಾವು ನಿಲ್ಸಲ್ಲ. ಬಿಟ್ಲಾ ಕಮಿಯ ಬಿಟ್ಲಾ, ಹಬಿ ಹೇಗೂ ಮನೆಗ್ ಬಂದಿದ್ದಾಯ್ತು. ಅವ್ರು ಕುಡ್ದಿರೋದು ನಂಗೆ ಇಷ್ಟ ಆಗ್ತಿಲ್ಲ. ಎಸ್ಪೆಷಲಿ ಆ ಗಡ್ಡ ಇದೆಯಲ್ಲ, ಅದಂತೂ ಇಷ್ಟನೇ ಆಗ್ತಿಲ್ಲ. ಟೋಟಲ್ ಆಗಿ ಅವ್ರಿಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳಿ ಅದಕ್ಕೆ ಅವ್ರು ಕುಡ್ದಿರೋ ಆಮ್ಲೆ ಇಳಿಯೋವರೆಗೂ ರೂಮ್ ಅಲ್ಲಿ ಲಾಕ್ ಮಾಡ್ಬಿಡು. ಸುಮ್ಮನೆ ಲಾಕ್ ಮಾಡಕ್ಕಾಗುತ್ತಾ? ನಿನ್ ಯೋಗ್ಯತೆ ನನಗೆ ಗೊತ್ತಿಲ್ಲ. ಬಾಬಾ ಸಿಕ್ಕಾಪಟ್ಟೆ ಸುಸ್ತಾಗಿದ್ದೀರಾ? ಬಂದ್ ರೂಮ್ ಹೋಗಿ ರೆಸ್ಟ್ ತಗೊಳ್ಳೋರಂತೆ. ಎಲ್ಲ ಹೋಗಿ ಹೋಗಿ. ನಿಧಾನಕ್ಕೆ ಬನ್ನಿ. ಇವಾಗ ರೆಸ್ಟ್ ತಗೊಳ್ಳಿ, ಆಮೇಲೆ ಮಾತಾಡೋಣ. ಜಾಜತ್ಗೆ ನೀವು ಹೇಳಿದಾಗೆ ಬಾವನ ರೂಮಲ್ಲಿ ಕೂಡ ತಗೊಳ್ಳಿ ಬಿಗಿತಾಯಿ. ಕಟ್ಕೊಂಡ್ರ ಗಂಡನ ರೂಮಲ್ಲಿ ಕೂಡಾಕಿದ್ರಲ್ಲ, ನೀವು ಮಾಡೋದು ಸರಿನಾ? ಮತ್ತಿನ್ನೇನೆ ಬ್ಯಾಡ್ ಹ್ಯಾಬಿಟ್ ಕಲ್ತ್ಕೊಂಡ್ ಬಂದವ್ರನ್ನ ಬೀದಿ ಬಿಡಕ್ಕಾಗುತ್ತಾ? ಯಾರಾದ್ರೂ ಲಾಕ್ ಓಪನ್ ಮಾಡಿದ್ರೆ ಕೈ ಮುರ್ದು ಹಾಕ್ಬಿಡ್ತೀನಿ. ಮನೆ ಯಜಮಾನನೇ ಕೂಡಾಕಿದಾರಲ್ಲ, ಬುದ್ಧಿಗೆ ಕಲಿಸ್ತೀವಿ. ಹಲೋ, ಟಿವಿ ಟನ್ನವ್ರ? ನಾನು ಕಂಡ್ರೆ ಪಾಂಡ್ರಂಗ ಗಡ್ಡದಲ್ಲಿ. ಜಾರ್ಜ್ ಜಂಬಲ್ದಿ ನೀವೇ, ಈಗ ನಿಮಗೆ ಕಾದಿದೆ. ನಮಸ್ಕಾರ. ನಾವು ಟಿವಿ 10 ಇಂದ ಬಂದಿದ್ದೀವಿ. ಪಾಂಡುರಂಗ ಗಂಡುಗಲಿ ಅವ್ರ ಮನೆ ಇದೆನಾ? ಹೌದು, ಮೈಸೂರು ವಿಠಲ್ ಮೂರ್ತಿ ಎಮ್ಮೆ. ನಾನು ಪಾಂಡುರಂಗ ಅವ್ರನ್ನ ಇಂಟರ್ವ್ಯೂ ಮಾಡಕ್ ಬಂದಿದ್ದೀನಿ. ನನ್ನ ಹೆಸರು ಜಾಜಿ ಜಂಬಲ್ ದಿನಿ ಅಂತ. ಮಹಿಳಾ ಸಂಘದಲ್ಲಿ ನಾನೇ ಪ್ರೆಸಿಡೆಂಟ್. ಪಾಂಡುರಂಗ ಅವ್ರು ಎಲ್ಲಿದ್ದಾರೆ? ಆಕ್ಚುಲಿ ಅವರು 10 ದಿವಸದಿಂದ ನಾಪತ್ತೆ ಆಗಿದ್ದಾರೆ. ಸುಳ್ಳು ಸುಳ್ಳು, ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ. ನಮ್ಮ ಯಜಮಾನ ಇವರು ರೂಮಲ್ಲಿ ಕೂಡ ಹಾಕಿದ್ದಾರೆ. ಬನ್ನಿ ತೋರಿಸ್ತೀನಿ. ಪಾಂಡುರಂಗ ಅವರೇ, ಏನ್ರಿ ಜಾಜಿ ಅವರೇ ಇದು? ಸ್ವಂತ ಗಂಡನ ನಾಯಿ ಚೈನಲ್ಲಿ ಕಟ್ ಹಾಕಿದಿರಲ್ಲ? ಆಕ್ಚುಲಿ ನಾವು ಚೈನಿಂದ ಕಟ್ ಹಾಕಿರ್ಲಿಲ್ಲ, ರೂಮ್ ಅಲ್ಲಿ ಕೂಡ ಹಾಕಿದ್ವಿ ಅಷ್ಟೇ. ನೀವು ಕಟ್ ಹಾಕಿಲ್ಲ ಅಂದ್ರೆ ಅವ್ರಾಗ ಅವರೇ ಕಟ್ ಹಾಕೊಳಕಾಗುತ್ತೇನ್ರಿ? ಆಕ್ಚುಲಿ ಅವರು ಚೆನ್ನಾಗಿ ಕುಡಿದು ಮಾಡರ್ನ್ ದೇವದಾಸ ಆಗಿದ್ರು, ಅದಕ್ಕೆ ಅವ್ರನ್ನ ರೂಮ್ ಅಲ್ಲಿ ಕೂಡ ಹಾಕಿದ್ವಿ. ಪಾಂಡುರಂಗ ಅವರೇ, ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಅದು ನೀವು ಅಪರೂಪಕ್ಕೊಮ್ಮೆ ಒಂದು ಒಳ್ಳೆ ಪ್ರಶ್ನೆನ ಕೇಳಿದ್ರ. ಈ ನಮ್ಮ ಹೆಂಡತಿ ನಮ್ಮ ಅಬ್ಬಿ ನೀವೇನು ಹೇಳ ಆಗಿಲ್ಲ. ಪಾಂಡುರಂಗ ಅವರೇ, ನೀವು ಬೇಜಾರ್ ಮಾಡ್ಕೋಬೇಡಿ. ಇಲ್ಲಿ ಯಾಕೋ ನಮ್ಗೆ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ. ನೀವು ನಮ್ ಸ್ಟುಡಿಯೋಗೆ ಬನ್ನಿ, ನಿಮ್ ಕಷ್ಟನ ನಮ್ ಜೊತೆ ಹಂಚ್ಕೊಳ್ಳಿ. ನಾವ್ ಅದನ್ನ ಲೈವ್ ಆಗಿ ಟೆಲಿಕಾಸ್ಟ್ ಮಾಡ್ತೀವಿ.
ಇವತ್ತು ನಮ್ಮ ಮುಂದೆ ಒಂದು ವಿಚಿತ್ರವಾದ ಕೇಸ್ ಇದೆ. ನನ್ನ ಪಕ್ಕದಲ್ಲಿ ಕೂತಿರುವಂತ ಈ ಗಡ್ಡದ ವ್ಯಕ್ತಿ ಹೆಸರು ಪಾಂಡುರಂಗ ಗಂಡುಗಲಿ ಅಂತ. ಇವರು ಮಾಡರ್ನ್ ದೇವದಾಸ್ ಆಗಿ ತಮ್ಮ ಕಣ್ಣಲ್ಲೇ ಜೀವವನ್ನ ಇಟ್ಕೊಂಡು ಬದುಕ್ತಾ ಇದ್ದಾರೆ. ಇವ್ರು ಯಾಕೆ ಹೀಗಾದ್ರು, ಇದ್ರ ಹಿಂದೆ ಇರೋ ಕಾರಣ ಏನು ಅಂತ ಅವ್ರನ್ನ ಕೇಳೋಣ ಬನ್ನಿ. ನಮಸ್ಕಾರ ಸರ್. ಸರ್, ನಿಮ್ಮ ಈ ಪರಿಸ್ಥಿತಿಗೆ ಕಾರಣ ಏನು? 1 2 3 4 ಅದು ಏನು ಕತೆ ಅಂತ ಹೇಳ್ಕೊಳ್ಳಿ ಮೇಡಮ್ ಅವರೇ. ನನಗೆ ಹೇಗೆ ಮದುವೆ ಆಯಿತು, ಯಾವ ಥರ ಮದುವೆ ಆಯಿತು ಅಂತ ಇಡೀ ಕರ್ನಾಟಕದ ಸಮಸ್ತ ಜನತೆಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ನಮ್ಮ ರಾಜೇಶ್ವರಿ ಅವರು ಪಾಂಡುರಂಗ ಅವ್ರ ಬಗ್ಗೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ತುಂಬಾ ಒಳ್ಳೆ ಫ್ರೆಂಡು, ತುಂಬಾ ಒಳ್ಳೆ ವ್ಯಕ್ತಿ ಅಂತ. ಇಂಥ ವ್ಯಕ್ತಿಗೆ ಮನೇಲಿರೋ ಹೆಂಡತಿ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ. ಈ ಗಂಡ ಹೆಂಡತಿ ಜಗಳ ಯಾವಾಗಿಂದ ಶುರುವಾಯ್ತು? ಅದು ನೋಡಿ ಮೇಡಮ್ ಅವರೇ, ನಾನು ತಾಳಿ ಕಟ್ಟುವಾಗ ಶುರುವಾದ ಗಟ್ಟಿ ಮೇಳದ ಗಲಾಟೆ ಇವತ್ತಿನವರೆಗೂ ರಿಂಗಣಿಸ್ತಾ ಇದೆ. ನೀವು ಈಗ ಮುಂದೆ ಏನ್ ಮಾಡ್ಬೇಕು ಅಂತ ಇದ್ದೀರಾ ಸರ್? ಹೆಂಡತಿಗೆ ಒಬ್ಬ ಒಳ್ಳೆ ಗಂಡನಾಗಬೇಕು ಅಂದ್ಕೊಂಡಿದ್ದೆ, ಮಕ್ಕಳಿಗೆ ಒಬ್ಬ ಒಳ್ಳೆ ತಂದೆ ಆಗಬೇಕು ಅಂದ್ಕೊಂಡಿದ್ದೆ, ಸಮಾಜದಲ್ಲಿ ಒಳ್ಳೆ ನಾಗರಿಕ ಅಂತ ಹೆಸರು ತಗೋಬೇಕು ಅಂದ್ಕೊಂಡಿದ್ದೆ. ಆದ್ರೆ ಏನು ಮಾಡುದು, ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ಇವತ್ತಿನ ತನಕ ತಾತ್ನೈ ಪಿರತ್ನೈ. ಪಾಂಡುರಂಗ ಅವ್ರನ್ನ ಮದ್ವೆ ಆಗಕ್ಕೆ ಈಗ್ಲೂ ತುದಿಗಾಲಲ್ಲಿ ನಿಂತಿದ್ದಾರೆ. ಅದ್ರಲ್ಲಿ ನಮ್ಮ ರಾಜೇಶ್ವರಿ ಅವ್ರು ಕೂಡ ಒಬ್ರು. ಪಾಂಡುರಂಗ ಅವರೇ, ಒಂದ್ ವೇಳೆ ಯಾರಾದ್ರೂ ನಿಮ್ಮನ್ನ ಮದ್ವೆ ಆಗ್ಬೇಕು ಅಂತ ಮುಂದ್ ಬಂದ್ರೆ ನೀವು ಅವ್ರನ್ನ ಮದ್ವೆ ಆಗ್ತೀರಾ? ನಾನು ಸಿದ್ಧವಾಗಿದ್ದೀನಿ, ಆದ್ರೆ ಬರೋರು ನಮ್ಮ ಜಾಜಿ ಜಂಬಲ್ದಿನ್ನಿ ಪಾರ್ಟ್ 2 ಆಗಬಾರ್ದು. ಅವ್ರ ಮನೆಯಿಂದ ನನಗೋಸ್ಕರ ಏನು ತರೋದ್ ಬೇಕಾಗಿಲ್ಲ ಕಣ್ರಿ. ಅವರು ನನ್ನನ್ನ ಪ್ರೀತಿಯಿಂದ ನೆಟ್ಟಿಗೆ ನೋಡ್ಕೊಂಡ್ಬಿಟ್ರೆ ಸಾಕು. ತಿಂಗಳಿಗೆ ಒಂದ್ಸಲ ನಾನೇ ಅವರಿಗೆ ನನ್ನ ಹೃದಯವನ್ನು ಬಗದು ಕೊಟ್ಟುಬಿಡ್ತೀನಿ. ಒಂದ್ ನಿಮಿಷ, ಯಾರೋ ಒಬ್ರು ಕಾಲರ್ ಲೈನ್ ಅಲ್ಲಿ ಇದ್ದಾರೆ. ಹಲೋ, ಯಾರು ಮಾತಾಡ್ತಾ ಇರೋದು? ಮೇಡಮ್, ನಾನ್ ನಾಗವೇಣಿ ಅಂತ ಪಾಂಡುರಂಗ ಅವ್ರ ಹತ್ರ ಮಾತಾಡ್ಬೇಕಾಗಿತ್ತು. ಹಾ, ಖಂಡಿತ ಇಲ್ಲೇ ಇದಾರೆ, ಮಾತಾಡಿ. ನಮಸ್ಕಾರ, ಹೇಳಿ ನಾಗವೇಣಿ ಅವರೇ. ನೋಡಿ ಪಾಂಡುರಂಗ ಅವರೇ, ನಿಮ್ ಕಾರ್ಯಕ್ರಮನ ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ. ನಿಮ್ ಕಷ್ಟನ ಕೊನೆಗಾಣಿಸ್ಬೇಕು ಅಂತ ನಾನ್ ನಿರ್ಧಾರ ಮಾಡಿದ್ದೀನಿ. ನಿಮ್ಮನ್ ಮದ್ವೆ ಆಗಕ್ಕೆ ನಾನು ರೆಡಿ ಇದ್ದೀನಿ. ಯಾವಾಗ ತಾಳಿ ಕಟ್ತೀರಾ? ಅದು ನೋಡಿ ಇವ್ರೆ, ನೀವು ಏಕಾಏಕಿ ಅಲ್ಲಿಗೆ ಬಂದ್ಬಿಟ್ರೆ ಇದು ಲೈವ್ ಅಲ್ವಾ, ನನಗೆ ಉತ್ತರ ಕೊಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹೆಸರು ಬೇರೆ ನಾಗವೇಣಿ ಅಂತಿದ್ದೀರಾ, ವಿಷ ಕಾರ್ಬಿಟ್ರೆ ಕಷ್ಟ. ಕಟ್ ಮಾಡ್ರಿ ಅಯ್ಯಮ್ಮನ್ ಫೋನ್ ಕಟ್ ಮಾಡಿ. ಪಾಂಡುರಂಗ ಅವರೇ, ಮತ್ತೊಬ್ರು ಕಾಲರ್ ರೆಡಿ ಆಗಿದ್ದಾರೆ. ಹಲೋ, ಯಾರು ಮಾತಾಡ್ತಾ ಇರೋದು? ನಾನ್ ಧಾರವಾಡದಿಂದ ಸ್ಮಿತಾ ಅಂತ ಮಾತಾಡ್ತಾ ಇರೋದು. ಹೇಳಿ. ಪಾಂಡುರಂಗ ಅವ್ರ ಕತೆ ಕೇಳಿ ನನ್ನ ಮನಸ್ಸಿನ ಮೇಲೆ ತುಂಬಾ ಗಾಢವಾದ ಪರಿಣಾಮ ಬೀರಿದೆ. ನಾನು ಅವ್ರಿಗೆ ಬದುಕು ಕೊಡ್ಬೇಕು ಅಂತ ಇದ್ದೀನಿ. ಅವ್ರು ನನ್ನ ಮದ್ವೆ ಆಗಕ್ಕೆ ಒಪ್ಕೋತಾರಾ? ಪಾಂಡುರಂಗ ಅವರೇ, ನೀವು ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಲ್ಲ, ಏಕಾಏಕಿ ಎಲ್ಲರೂ ನಾನು ಮದುವೆ ಆಗ್ತೀನಿ ಅಂತ ಮುಗಿ ಬಿದ್ಬಿಟ್ರೆ ನನಗೆ ಉತ್ತರ ಕೊಡೋದಕ್ಕೆ ಕಷ್ಟ ಆಗುತ್ತೆ. ಯು ಡೂ ಒನ್ ಥಿಂಗ್ ಮೇಡಮ್, ಈಗ ನನ್ನನ್ನು ಮದುವೆ ಆಗ್ತೀನಿ ಅಂತ ಯಾರ್ಯಾರು ಫೋನ್ ಮಾಡ್ತಾರೋ ಅವ್ರದ್ದೆಲ್ಲ ಒಂದು ಲಿಸ್ಟನ್ನ ರೆಡಿ ಮಾಡ್ಕೊಂಡ್ಬಿಡಿ. ಆಮೇಲೆ ನಾನು ಅವ್ರು ನೋಡ್ಬಿಟ್ಟು ಯಾರನ್ನ ಬೇಕೋ ಅವ್ರನ್ನ ಮದುವೆ ಆಗ್ತೀನಿ. ಏನೋ ನನಗೊಂದು ಉಪಕಾರ ಮಾಡ್ಕೊಟ್ಟಂಗಾಗುತ್ತೆ. ದಯವಿಟ್ಟು ಆ ಕೆಲಸ ಮಾಡಿಪ್ಪ. ಸರ್, ಒಂದ್ ನಿಮಿಷ, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ, ಹೇಳಿ. ನಾನ್ ಸಾಗರದಿಂದ ಮಾಲಾ ಅಂತ ಮಾತಾಡ್ತಾ ಇರೋದು. ಹೇಳಿ. ನಾನ್ ಪಾಂಡುರಂಗ ಅವ್ರನ್ನ ಮದ್ವೆ ಆಗ್ಬೇಕು ಅಂತ ಮನ್ಸ್ ಮಾಡಿದೀನಿ. ಅವ್ರು ನನ್ಗೇನು ಕೊಡೋದ್ ಬೇಡ, ನನ್ನ ಹತ್ರನೇ ಸಾಕಷ್ಟು ಪ್ರಾಪರ್ಟಿ ಇದೆ. ನನ್ ಮದ್ವೆ ಆಗೋದಕ್ಕೆ ಅವ್ರು ಒಪ್ಕೋತಾರ? ಅದು ನೋಡಿ ಇವ್ರೆ, ತಾವು ಕೂಡ ಸರದಿನಲ್ಲಿದ್ದೀರಾ. ವೈಯಕ್ತಿಕವಾಗಿ ನಾನು ತೀರ್ಮಾನ ತಗೊಳ್ಳೋವರೆಗೂ ತಾವು ಕಾಯ್ಬೇಕಾಗತ್ತೆ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಪಾಂಡುರಂಗ ಅವರು ಈಗ ಮದುವೆಗೆ ಸಿದ್ಧವಾಗಿದ್ದಾರೆ. ಆಸಕ್ತಿ ಇರುವಂತವ್ರು ನಿಮ್ಮ ವಯಸ್ಸು ಹಾಗೂ ವಿದ್ಯಾರ್ಹತೆ ಮತ್ತೆ ಸೈಜು ಮತ್ತು ಸುತ್ತಾಳತೆ ಇದ್ರೆ ಕಳ್ಸಿಕೊಟ್ರೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಈ ಎಲ್ಲಾ ವಿವರಗಳೊಂದಿಗೆ ನೀವು ಖುದ್ದಾಗಿ ಬಂದು ಪಾಂಡುರಂಗ ಅವರನ್ನ ಭೇಟಿ ಮಾಡಬಹುದು. ನಮಸ್ಕಾರ. ಅದು ಗಡ್ಡ ಎಲ್ಲ ಗಟಾರ ಸೇರ್ಕೊಂಡ್ಬಿಡ್ತಮ್ಮ. ಅದು ದೇವರ ಕೊಟ್ಟ ತಂಗಿ. ನನ್ನನ್ನು ಮದುವೆ ಆಗ್ಬೇಕು ಅಂತ ಸಿಕ್ಕಾಪಟ್ಟ ಜನಗಳು ಬರ್ತಾ ಇದಾರಲ್ವಾ, ಅದೇನೋ ನನ್ನ ಮುಖದ ಮೇಲೆ ಗಡ್ಡ ಇದ್ರೆ ನಾನು ನೋಡೋದಕ್ಕೆ ಚೆನ್ನಾಗಿ ಕಾಣಲ್ವಂತೆ. ಹಾಗಾಗಿ ಆ ಗಡ್ಡನೆಲ್ಲ ತೆಗೆಸ್ಬಿಡ್ರಿ ಅಂತ ನನ್ನ ರಾಜೇಶ್ವರಿ ನನ್ನ ಹತ್ರ ಪರಿಪರಿಯಾಗಿ ರಿಕ್ವೆಸ್ಟ್ ಮಾಡ್ಕೊಂಡ್ಲು. ಹಾಗಾಗಿ ಗಡ್ಡನೆಲ್ಲ ತೆಗೆಸ್ಕೊಂಡ್ಬಂದೆ. ಆ ರಾಜೇಶ್ವರಿ ಹೇಳಿದ ಮಾತನ್ನ ಕೇಳ್ತಾ ಇದ್ದೀರಲ್ಲ, ನಿಮ್ಗೆ ಶೇಮ್ ಆಗಲ್ವಾ? ನಿಮ್ಗೆಲ್ಲ ಪ್ರಶ್ನೆ ಮಾಡೋದಕ್ಕೆ ನೀನ್ ಯಾರೇ? ನಿಜ ಹೇಳ್ಬೇಕು ಅಂದ್ರೆ ನನ್ನ ಮುಖದ ಮೇಲೆ ಗಡ್ಡ ಬೆಳೆಯೋದಕ್ಕೆ ನೀನೇ ಕಾರಣ. ಆ ಗಡ್ಡ ತೆಗೆಯೋದಕ್ಕೆ ನನ್ನ ರಾಜೇಶ್ವರಿ ಕಾರಣ. ಬಂದು ಈಗ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ನನಗೂ ಅವ್ರಿಗೂ ಏನ್ ಸಂಬಂಧ ಇಲ್ಲ ಅಂತ ಹೇಳಿ ಮುಂದಕ್ಕೆ ಕಳಿಸು. ನನ್ಗೂ ನಿನ್ಗೂ ಏನ್ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಆಗಲ್ಲ. ಅಂಥವ್ರು ಸ್ಟುಡಿಯೋಲ್ಲಿ ಕೂತ್ಕೊಂಡು ನನ್ನ ಹೆಂಡತಿ ಹೀಗೆ, ನನ್ನ ಹೆಂಡತಿ ಹಾಗೆ ಅಂತ ಯಾಕ್ರಿ ಭಾಷಣ ಬಿಗ್ಬೇಕಾಗಿತ್ತು? ನೀವ್ ಮಾಡಿ ಸರಿನಾ? ಸರಿ ಯಾವ್ದು ತಪ್ಪು ಯಾವ್ದು ಅಂತ ಯೋಚನೆ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಚಂಪ, ದೊಡ್ಡ ರಮೇಶ್, ಸಾಕ್ ಸುಮ್ನೆ ಅದಕ್ಕೆ. ಯಾವತ್ತಾದ್ರೂ ನಮ್ಮ ಅಣ್ಣನ ಗಂಡನ್ ತರ ನೋಡ್ಕೊಂಡಿದ್ದೀರಾ? ರೂಮಲ್ಲಿ ಮಲ್ಗಕ್ ಜಾಗ ಕೊಟ್ಟಿದ್ದೀರಾ? ಹೋಗ್ಲಿ, ಇವತ್ತಾದ್ರೂ ಚೆನ್ನಾಗಿ ನೋಡ್ಕೋತೀರಾ? ಆಗಲ್ಲ ತಾನೆ, ಸುಮ್ನೆ ಇರಿ. ಏನಮ್ಮ, ನೀನೊಬ್ಳು ನೆಟ್ಟಿಗಿದ್ದಿದ್ರೆ ಇಷ್ಟೊತ್ತಾಗ್ಲೇ ಮೊಮ್ಮಗನ್ ಎತ್ಕೊಂಡು ಆಟ ಆಡಿಸ್ತಾ ಇರ್ತಿದ್ದೆ. ಎಲ್ಲ ಮೊಮ್ಮಗನ್ನ ಕಾಣದೆ ಪ್ರಾಣ ಬಿಟ್ಬಿಡ್ತೀನೋ ಅಂತ ಭಯ ಆಗ್ತಾ ಇದೆ. ಹಾಯ್ ಪಾಂಡುರಂಗ ಅವರೇ. ತಾವು ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಅದೇ ಟಿವಿ 10 ಕಾರ್ಯಕ್ರಮದಲ್ಲಿ ಫೋನ್ ಮಾಡಿದ್ನಲ್ಲ, ನಾಗವೇಣಿ ಅಂತ. ನಾಗವೇಣಿ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಅದಕ್ಕೇನಂತೆ?
ನೋಡಿ ಪಾಂಡುರಂಗವ್ರೆ, ನನ್ ಜೀವನದಲ್ಲಿ ನಿಮ್ಮಂತ ದೇವದಾಸ್ನೆ ಮದ್ವೆ ಆಗ್ಬೇಕು ಅಂತ ಕಾಯ್ತಾ ಇದ್ದೆ. ಕೆಟ್ಟ ಹೆಂಡತಿ ಕೈಯಲ್ಲಿ ಸಿಕ್ಕಿ ನರಳ್ತಿರೋ ಗಂಡಸ್ಗೆ ಹೊಸ ಬಾಳ್ ಕೊಡ್ಬೇಕು ಅಂತ ತುದಿಗಲ್ಲಲ್ಲಿ ನಿಂತಿದ್ದೀನಿ. ಅದು ನೋಡಿ ನಾಗವೇಣಿಯವರೇ, ಅಲ್ಲ ನಾನು ಹೀಗೆಲ್ಲ ಮಾತಾಡ್ತೀನಿ ಹೇಳ್ತೀನಿ ಅಂತ ತಾವು ಅನ್ಯಥಾ ಭಾವಿಸ್ಬಾರ್ದು. ಅಲ್ಲ ನಾವೇನೋ ಟಿವಿಗೆ ಬಂದುಬಿಟ್ಟು ನಮ್ಮ ದುಃಖ ದುಮ್ಮಾನಗಳನ್ನೆಲ್ಲ ಜನರ ಜೊತೆ ಹಂಚ್ಕೊಂಡಿರ್ತೀವಿ. ನೀವು ಭಾವಾವೇಶಕ್ಕೊಳಗಾಗಿ ಅವ್ರು ತೋರಿಸಿದ್ದೆಲ್ಲ ಸರಿ ಅಂತ ಒಪ್ಕೊಂಡ್ಬಿಡಬಾರ್ದು. ಯಾಕೆಂದ್ರೆ ಈ ಟಿವಿ ಸ್ಕ್ರೀನ್ ಅನ್ನೋದು ಸಿಕ್ಕಾಪಟ್ಟೆ ಚಿಕ್ಕ ಕಂಡ್ರಿ, ಬದುಕು ಅನ್ನೋದು ಹಾಗಲ್ಲ ನೋಡಿ, ಸಿಕ್ಕಾಪಟ್ಟೆ ದೊಡ್ಡದು. ಟಿವಿನಲ್ಲಿ ಅಮ್ಮಮ್ಮ ಅಂದ್ರೆ ಎಷ್ಟು ನಿಮಿಷದ ಪ್ರೋಗ್ರಾಮ್ ತೋರಿಸ್ತಾರೆ ಹೇಳಿ? ಒಂದು 30 ನಿಮಿಷ ಇಲ್ಲ 40 ನಿಮಿಷ. ಆದರೆ ಈ ಬದುಕು ಅನ್ನೋದು 100 ವರ್ಷಗಳಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಯಾವುದೇ ರೀತಿಯ ಭಾವಾವೇಶಕ್ಕೊಳಗಾಗ್ದೇನೆ ಇನ್ನೊಂದ್ಸಲ ಯೋಚನೆ ಮಾಡಿ. ಯಾಕೆಂದ್ರೆ ಈಗೇನೋ ನೀವು ನನ್ನನ್ನು ಮದುವೆ ಆಗ್ತೀನಿ ಅಂತ ದೊಡ್ಡದಾಗಿ ಹೇಳ್ಬಿಟ್ಟು ಆಮೇಲೆ ನೀವು ಕೂಡ ಜಾಜಿ ಜಂಬಲ್ದಿನಿ ಭಾಗ 2 ಆಗೋದು ನನಗಿಷ್ಟ ಇಲ್ಲ. ನೋಡಿ ಪಾಂಡುರಂಗವ್ರೆ, ನಾನ್ ಜಾಜಿ ಅವ್ರ ತರ ನಿಮ್ಮನ್ನ ಗೋಳು ಇಟ್ಕೊಳ್ಳಲ್ಲ. ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಆ ನಂಬಿಕೆ ಮೇಲೆ ನಾನು ಊರ್ ಬಿಟ್ಟು ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀನಿ. 3 ದಿನ ಇಲ್ಲಿ ಇರ್ತೀನಿ. ಆಮೇಲೆ ನಿಮ್ಮ ಅಭಿಪ್ರಾಯ ತಿಳಿಸಿದ್ರೆ ಸಾಕು. ಹುಟ್ಟು ಬಟ್ಟೆನಲ್ಲೇ ಊರು ಬಿಟ್ಟು ಬಂದಿದ್ದೀರಾ ನಂಗೆ ಆಯ್ತು. ಯು ಡೂ ಒನ್ ಥಿಂಗ್, ನನ್ನ ಮನೆಯಲ್ಲಿರಿ. ನಿಮಗೆ ಏನೇನು ಮಾಡೋದಕ್ಕೆ ಬರುತ್ತೆ? ನನಗೆ ಮಸಾಲೆ ದೋಸೆ ತುಂಬಾ ಚೆನ್ನಾಗಿ ಮಾಡಕ್ ಬರುತ್ತೆ. ಆಯ್ತು, ಒಂದು ಸಲ ನನಗೆ ಮಸಾಲೆ ದೋಸೆ ಮಾಡಿ ಕೊಡಿ, ಅದನ್ನು ತಿಂದುಬಿಟ್ಟು ನಾನು ನನ್ನ ಅಭಿಪ್ರಾಯನ ತಿಳಿಸ್ತೀನಿ. ಹಾಯ್ ಪಾಂಡುರಂಗ ಅವರೇ, ನನ್ ಮಾಲಾ ಅಂತ ಹೇಳಿ. ಮೊನ್ನೆ ಲೈವ್ ಪ್ರೋಗ್ರಾಮ್ ಅಲ್ಲಿ ನಾನು ಸ್ವಲ್ಪ ಸಂಕೋಚದಿಂದ ಹೇಳ್ಕೊಂಡಿದ್ದೆ. ನೀವು ಒಪ್ಪೋದಾದ್ರೆ ನಾನು ನಿಮ್ಮನ್ನ ಮದ್ವೆ ಆಗ್ತೀನಿ. ಅದು ಮಾಲಾ ಅವರೇ, ನೀವು ಸ್ವಲ್ಪ ಕ್ಯೂನಲ್ಲಿದ್ರೆ ಹಾಗಾಗಿ ಕಾಯ್ಬೇಕಾಗುತ್ತೆ. ಅಲ್ಲಿ ತನಕ ನಾನೇನ್ ಮಾಡ್ಲಿ? ನಿಮಗೆ ಈ ಊಟ ತಿಂಡಿ ಅದರಲ್ಲೆಲ್ಲ ಏನೇನು ಚೆನ್ನಾಗಿ ಮಾಡಕ್ ಬರುತ್ತೆ? ಹಾಯ್ ಪಾಂಡುರಂಗ ಅವರೇ, ನಾನು ಸ್ಮಿತಾ. ಓ ಏನು, ನನ್ನನ್ನು ಮದುವೆ ಆಗಬೇಕು ಅಂತ ಬಂದ್ರು? ಎಕ್ಸಾಕ್ಟ್ಲಿ. ಸರಿ, ನಿಮಗೆ ಏನು ಮಾಡೋದಕ್ಕೆ ಬರುತ್ತೆ? ಸಂಸಾರ ಮಾಡಕ್ ಬರುತ್ತೆ. ಯಶುನೆ, ಅದು ಇನ್ನೂ ಬಹುದೂರದ ಹಾದಿ ಕ್ರಮಿಸೋದಕ್ಕೆ ಸಿಕ್ಕಾಪಟ್ಟೆ ಸಮಯ ಬೇಕು. ಅದಕ್ಕಿಂತ ಮೊದಲು ಅಂದ್ರೆ ಈ ಊಟ ತಿಂಡಿ ಏನು ಚೆನ್ನಾಗಿ ಮಾಡಕ್ ಬರುತ್ತೆ ಅಂತ. ಪಾಂಡುರಂಗವ್ರೆ ತಗೊಳ್ಳಿ, ನಾನೇ ನನ್ನ ಕೈಯಾರ ನಿಮ್ಗೆ ಅಂತ ಮಾಡಿರೋ ಸ್ಪೆಷಲ್ ಮಸಾಲೆ ದೋಸೆ. ಥ್ಯಾಂಕ್ ಯು. ಪಾಂಡುರಂಗ ಅವರೇ, ನನ್ ಕೈಯಾರೆ ಮಾಡಿರೋ ರವೆ ಇಡ್ಲಿ ನೀವು ಇದನ್ನೇ ತಿನ್ಬೇಕು. ಪಾಂಡುರಂಗ ಅವರೇ, ನನ್ ಕೈಯಾರೆ ಮಾಡಿರೋ ಪಲಾವ್ ಅದನ್ನ ನೀವೇ ತಿನ್ಬೇಕು. ನೋಡಿ ಹುಡುಗಿಯರೇ, ನೀವು ಈ ಥರ ಎಲ್ಲ ಬಲವಂತ ಮಾಡಿದ್ರೆ ಅದು ಯಾವುದೇ ಕಾರಣಕ್ಕೂ ಪ್ರೀತಿ ಅಂತ ಅನಿಸ್ಕೊಳ್ಳಲ್ಲ. ಅಲ್ಲ, ನೀವು ಮೂವರು ತೋರಿಸ್ತಾ ಇರೋ ಈ ಎಕ್ಕಾಚಿಕ್ಕಿ ಪ್ರೀತಿಯಿಂದಾಗಿ ನನ್ನ ಈ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಏನಾಗಿದೆ? ಪ್ರೀತಿಯ ಪಾರಿವಾಳ ಹಾರಿ ಹೋತ ಗೆಳೆಯ ಅನ್ನಂಗ ಆಗೋಗ್ಬಿಟ್ಟಿದೆ. ಈ ಹಾಡ್ನ ಹೀಗ್ ಚೇಂಜ್ ಮಾಡ್ಕೊಡಿ. ಪ್ರೀತಿಯ ಪಾರಿವಾಳ ನನ್ ದೋಸೆಲಿದ್ಯೋ ಗೆಳೆಯ. ಮಿಸ್ಟರ್ ಪಾಂಡುರಂಗ ಅವರೇ, ನಿಮ್ಮನ್ನ ಹುಡ್ಕೊಂಡು ನಮ್ಮ ಸ್ಟುಡಿಯೋಗೆ ತುಂಬಾ ಜನ ಹುಡುಗಿರ್ ಬಂದಿದ್ರು. ಆದ್ರೆ ನಾವು ಅವ್ರನ್ನೆಲ್ಲಾರನ್ನು ಪೆಂಡಿಂಗ್ ಅಲ್ಲಿ ಇಟ್ಟಿದ್ವಿ. ಆದ್ರೆ ನಿಮ್ಮ ಮನೆಯಲ್ಲಿರುವಂತಹ ಈ 3 ಜನ ಹೆಣ್ಮಕ್ಳಲ್ಲಿ ನಿಮ್ಗೆ ಯಾರನ್ನ ಮದ್ವೆ ಆಗ್ಬೇಕು ಅಂತ ತುಂಬಾ ಇಷ್ಟ? ಅದು ನೋಡಿ ಸಂದರ್ಶಕಿಯವರೇ, ಪಾಪ ಈ 3 ಜನನು ನನಗೆ ಎಕ್ಕಾಚಿಕ್ಕಿ ಪ್ರೀತಿನ ತೋರಿಸ್ತಾ ಇದ್ದಾರೆ. ಹಾಗಾಗಿ ಯಾರನ್ನ ಮದುವೆ ಆಗಬೇಕು ಅಂತ ನಾನಿನ್ನೂ ಡಿಸೈಡ್ ಮಾಡಿಲ್ಲ. ಹಲೋ ಮಿಸ್ಟರ್ ಪಾಂಡುರೋಗ್ಸ್. ಎಕ್ಸ್ಟ್ರೀಮ್ಲಿ ಸಾರಿ, ನಾನು ಪಾಂಡುರಂಗ, ನನಗಿನ್ನೂ ರೋಗ ಬಂದಿಲ್ಲ. I'm really sorry. My name is Nancy from America. Can I sit there? ಸಂದರ್ಶಕಿಯವರೇ, ಸ್ವಲ್ಪ ಜರ್ಕಳಿಪ್ಪ, ನೀವು ಬನ್ನಿ ಈ ಕಡೆ ಕೂತ್ಕೊಳ್ಳಿ. ಮೇಡಮ್, ಜೆಟ್ ಲ್ಯಾಗ್? Yeah, it's fantastic. In fact, foreign ಅಲ್ಲಿ ನನಗೆ ಸಿಕ್ಕಾಪಟ್ಟೆ ಪ್ರಾಪರ್ಟೀಸ್ ಇದೆ, you know? ನಿಮ್ಮನ್ನ ನೋಡಿದ್ರೆ ಗೊತ್ತಾಗತ್ತೆ ಬಿಡಿ. In fact, ಲಂಡನ್ ಅಲ್ಲಿ ಒಂದು ಬಂಗ್ಲೋ ಇದೆ, ಆಸ್ಟ್ರೇಲಿಯಾಲಿ ಒಂದು ಬಿಗ್ ಇಂಡಸ್ಟ್ರಿ ಇದೆ. ಹಾಗಾಗಿ ನೀವು ನನ್ನನ್ನೇ ಮ್ಯಾರೇಜ್ ಆಗಬೇಕು. ಅದು ನಿಮ್ಮ ಅಮೆರಿಕದಲ್ಲಿ ನಿಮಗೆ ಗಂಡುಗಳು ಸಿಕ್ಲಿಲ್ವಾ? ನೋ ಮಿಸ್ಟರ್ ಪಾಂಡುರಂಗ್ಸ್, ಆಕ್ಚುಲಿ ಟಿವಿಲಿ ನಿಮ್ಮ ಪ್ರೋಗ್ರಾಮ್ ನೋಡಿದ್ಮೇಲೆ ನನಗೆ ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ಸಿಂಪತಿ ಬಂದ್ಬಿಟ್ಟು, ಯುನೋ. ಹಾಗಾಗಿ ಬೇಗ ಫ್ಲೈಟ್ನ ಹಿಡ್ಕೊಂಡು ಓಡಿ ಬಂದ್ಬಿಟ್ಟೆ. ನೀವೇನಾದ್ರೂ ನನ್ನ ಮ್ಯಾರೇಜ್ ಮಾಡ್ಕೊಳ್ಳಿಲ್ಲ ಅಂದ್ರೆ I'm gonna die here only. ಹಂಗೆಲ್ಲ ಮಾಡ್ಕೊಂಬೇಡಿ ಕಣ್ರಿ, ಆತ್ಮಹತ್ಯೆ ಮಾ ಪಾಪ. ಪಾಂಡುರಂಗ ಅವರೇ, ಹೇಗಿದ್ರು NRI ಹುಡುಗಿ ಸಿಕ್ಕಿದಾಳೆ, ನೀವ್ ಇವ್ರನ್ನೇ ಮದ್ವೆ ಆಗೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಹೌದಣ್ಣಯ್ಯ, ಹುಡುಗಿ ಜಾಜಿ ಅತ್ತಿಗಿಂತನೂ ಚೆನ್ನಾಗಿದ್ದಾಳೆ. ಅಂದ್ರೇನು? ನಾನ್ ಲೆಕ್ಕಕ್ಕಿಲ್ವಾ? ಹುಡುಗಿಯರೇ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊಳ್ಳಿ, ಇಲ್ಲಿ ಲೆಕ್ಕ ಬುಕ್ಕದ ಪ್ರಶ್ನೆ ಬರೋದೇ ಇಲ್ಲ. ನನ್ನ ಬಳಿ ಈ ಹೆಂಡತಿಯ ಪೋಸ್ಟ್ ಅನ್ನೋದು ಏನಿದೆ ಒಂದೇ ಒಂದು ಸೀಟ್ ಮಾತ್ರ ಇರೋದು. ಆ ಸೀಟನ್ನ ನಾನು ಯಾರಿಗೆ ಬೇಕಾದ್ರೂ ಕೊಡಬಹುದು. ಆ ನಿರ್ಧಾರ ನನ್ನ ಮೇಲೇನೆ ಅವಲಂಬಿತವಾಗಿದೆ. ಹಾಗಾಗಿ ನಾನು ಆ ಅಮೆರಿಕಕ್ಕೆ ಬಾಳನ್ನ ಕೊಡಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಅದು 3 ಜನ ಹುಡುಗಿಯರೇ.
ಇಷ್ಟು ದಿವಸ ನೀವೆಲ್ಲರೂ ನನ್ನ ಮನೆಯಲ್ಲಿ ಇದ್ಕೊಂಡು ನನಗೆ ಸಹಕಾರ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನೀವಿನ್ನ ನಿಮ್ಮ ಮನೆಗೆ ಹೋಗಬಹುದು. ರೀ ಇಷ್ಟೇ ಆದ್ಮೇಲೆ ಇಲ್ಲೇ ಇದ್ರಲ್ರಿ, ಹೋಗ್ರಿ. ಅಣ್ಣಯ್ಯ ಅಣ್ಣಯ್ಯ, ಹುಡುಗಿ ಸೂಪರ್ ಆಗಿದ್ದಾಳೆ. ನಾಚಿಕೆ ಆಗುತ್ತೆ. ನೀನ್ ತಡ ಮಾಡ್ಬೇಡ, ಲೈವ್ ಟೆಲಿಕಾಸ್ಟ್ ಆಗ್ತಿದೆ, ಬೇಗ ತಾಳಿ ಕಟ್ಬಿಡು. Please till down. Give me your neck. Cards. This is very powerful in India. Turmeric. It's a cotton dara. Thank you very much. Mr. Panrogs, ಇನ್ಮೇಲೆ ನೀವು ನಾನು ಹೇಳಿದಾಗೆ ಸಂಸಾರ ಮಾಡ್ಕೊಂಡು ಇರ್ತೀರಾ ಅಲ್ವಾ? ನಾನು ಆಡ ಮಾತಿಗೊಂದು ಅರ್ಥ ಬಿಡುವೆ. ಯಾಕೋ ಚಿಕ್ಕಿ ಪ್ರಾಪರ್ಟಿನ ಮಡಗಿದ್ರ ಅಂದಮೇಲೆ ನಮ್ಮ ತಾಯಣಿಗೂ ನಾನು ನಿಮ್ಮ ಮಾತೇ ಕೇಳೋದು, ಆ ಜಾಜಿ ಅವ್ರ ಮಾತನ್ನ ಕೇಳಕ್ಕಿಲ್ಲ. ಅದು ಹನಿಮೂನ್ನ ನಿಮ್ ದೇಶಕ್ಕೆ ಹೋಗಿ ಮುಗಿಸ್ಕೊಂಡ್ಬಿಡೋಣ ಅಲ್ವಾ? ವೇಟ್ ಮೊದಲು ಬೆಡ್ರೂಮ್ ಅಲ್ಲಿ ಹಾಕಿರೋ ನೋ ಅಡ್ಮಿಷನ್ ಬೋರ್ಡ್ ನ ರಿಮೂವ್ ಮಾಡಬೇಕು. ನಾನ್ಸಿ ವಾಟ್ ಆರ್ ಯು ಟಾಕಿಂಗ್ ನಾನ್ಸೆನ್ಸ್? ಬೋರ್ಡ್ ಹಾಕಿರೋದು ನನ್ನ ಹೆಂಡತಿ ಜಾಜಿ ಜಂಬಲ್ದಿನಿ, ಮಾಜಿ ಹೆಂಡತಿ. ನೀನ್ ಎಷ್ಟಲ್ಲಿ ಕಲ್ಸ್ಕೊಂತೀಯ? ಆದ್ರೆ ಆ ಹೆಂಡತಿ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಅಂದ್ರೆ ನೀನು ಜಾಜಿ ಜಂಬಲ್ದಿನಿ.